ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿ ರಾಜ ಅಂತ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರೀತಿಯ ಮಕ್ಕಳೇ, 10ನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ಈ ತರಗತಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಯುದ್ಧ ಗದ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಒಂದು ಚಟುವಟಿಕೆಯ ಮೂಲಕ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಏನು ಚಟುವಟಿಕೆ? ಒಂದು ಒಗಟನ್ನು ಬಿಡಿಸೋದು. ಈ ಒಗಟನ್ನು ನೀವು ಬಿಡಿಸಬಲ್ಲಿರಾ? ಏನು ಒಗಟು ನೋಡಿ ಒಂದು ಸಾರಿ. ಹಕ್ಕಿಯ ಹಾಡಿಗೆ ಬೆಕ್ಕಿನ ಹಾಡನ್ನು ಅಣಕು ಮಾಡುತ್ತಲಿ ಬರೆದಾತ, ಸಾಧನಕೇರಿಯ ಸಾಧಕನೀತ, ಮೋಡಿಯ ಮಾತಿಗೆ ಹೆಸರೀತ. ಯಾರು ಹೇಳಿ ನೋಡೋಣ? ಜನಪ್ರಿಯವಾದಂಥ ಒಬ್ಬ ವ್ಯಕ್ತಿ. ಹಕ್ಕಿಯ ಹಾಡಿಗೆ ಬೆಕ್ಕಿನ ಹಾಡನ್ನು ಅಣಕು ಮಾಡುತ್ತಲಿ ಬರೆದಾತ, ಸಾಧನಕೇರಿಯ ಸಾಧಕನೀತ, ಮೋಡಿಯ ಮಾತಿಗೆ ಹೆಸರೀತ. ಯಾರು? ಉತ್ತರವನ್ನು ನೋಡೋಣ. ಒಗಟಿನ ಉತ್ತರ ಯಾರಿವರು? ಇವ್ರು ಯಾರು ಅಂತ ನೀವೇ ಹೇಳಿ. ನಿಮ್ಮ ಉತ್ತರ ಸರಿ, ದ ರಾ ಬೇಂದ್ರೆಯವರು ಅಲ್ವಾ? ಹಾಗಾದರೆ ಮುಂದಿನ ಚಿತ್ರಗಳನ್ನು ಗಮನಿಸಿ ಈ ಲೇಖಕರು ಯಾರು ಅಂತ ಕಂಡು ಹಿಡಿತೀರಾ? ಅವ್ರನ್ನ ಗುರುತು ಹಚ್ತೀರಾ? ಅವ್ರನ್ನ ಗುರುತು ಹಿಡಿತೀರಾ? ಯಾರಿವರು ಹೇಳಿ ನೋಡೋಣ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಯಾರಿವರು? ಸರಿಯಾಗಿ ಹೇಳಿದಿರ ಮಕ್ಕಳೇ, ಯು ಆರ್ ಅನಂತಮೂರ್ತಿಯವರು. ಹಾಗಾದರೆ ಇವ್ರು ಯಾರು ಹೇಳಿ ನೋಡೋಣ. ಇವರು ಯಾರು? ಜನಪ್ರಿಯ ಕಥೆಗಾರರು. ಯಾರು? ಶ್ರೀ ಪಿ ಲಂಕೇಶ್ ಅವರು ಅಲ್ವಾ? ಹಾಗಾದರೆ ಇವರು ಯಾರು ಹೇಳಿ ನೋಡೋಣ. ಗೊತ್ತಾಯ್ತಾ? ಜಾಣ ಮಕ್ಕಳು ನೀವು. ಇವರು ಪೂರ್ಣಚಂದ್ರ ತೇಜಸ್ವಿಯವರು. ಇವ್ರನ್ನ ಪತ್ತೆ ಹಚ್ಚಿ. ಎಲ್ರಿಗೂ ಗೊತ್ತಾಗೋಯ್ತು ನಿಮಗೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು, ಸಣ್ಣ ಕಥೆಗಳ ಜನಕ ಅಂತ ಹೆಸರು ತೆಗೆದುಕೊಂಡಂಥವರು. ಶ್ರೇಷ್ಠ ಕಥೆಗಾರರು, ಶ್ರೇಷ್ಠ ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಲ್ವಾ ಮಕ್ಕಳೇ? ಇವ್ರನ್ನ ಗುರುತು ಹಚ್ಚಿ ನೋಡೋಣ. ಯಾರಿವರು? ಕೆಲವು ಮಕ್ಕಳು ಹೇಳ್ತಾ ಇದ್ದೀರಾ, ಜಾಣ ಮಕ್ಕಳು. ಅನುಪಮ ನಿರಂಜನ ಅವರು. ಇವ್ರನ್ನ ಪತ್ತೆ ಹಚ್ಚಿ, ಇವರ ಹೆಸರನ್ನ ಹೇಳಿ ನೋಡೋಣ. ಶಬಾಷ್, ಜಾಣ ಮಕ್ಕಳು. ಸಾರಾ ಅಬೂಬಕ್ಕರ್ ಅವರು. ಭಾಳ ಸಂತೋಷದಿಂದ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಾ, ಜಾಣ ಮಕ್ಕಳು. ಈ ಯುದ್ಧ ಗದ್ಯ ಭಾಗವನ್ನು ಬರೆದಿರುವಂಥ ಲೇಖಕರು ಇದೇ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರು. ಇವರು ಜೂನ್ 30ನೇ ತಾರೀಕು 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಎಲ್ಲಿದೆ ಕಾಸರಗೋಡು ಗೊತ್ತಾ ನಿಮಗೆ? ನೋಡಿ, ಇದು ಕರ್ನಾಟಕ. ಭಾರತ, ಇದು ಕರ್ನಾಟಕ. ಹೌದಾ? ಈ ಕರ್ನಾಟಕದ ಪಕ್ಕದಲ್ಲೇ ಇದೆ ನೋಡಿ ನೋಡಿ ಕಾಸರಗೋಡು. ಇಲ್ಲಿ ಸಾರಾ ಅಬೂಬಕ್ಕರ್ ಅವರು ಜನಿಸಿದರು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವರು. ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ಗಮನ ಇಟ್ಟು ನೋಡ್ಕೋಬೇಕು ಮಕ್ಕಳೇ. ಇದ್ರ ಬಗ್ಗೆ ಕೊನೆಯಲ್ಲಿ ಒಂದು ರಸಪ್ರಶ್ನೆ ಇದೆ. ರಸಪ್ರಶ್ನೆಗೆ ಉತ್ತರ ಕೊಡಬೇಕು ನೀವು. ಹಾಗಾಗಿ ಗಮನ ಇಟ್ಟು ಪಾಠವನ್ನು ಕೇಳಿಸ್ಕೋಬೇಕು. ಇದಲ್ಲದೆ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಇವರ ಕಥಾ ಸಂಕಲನಗಳು. ನೋಡಿ ಎಷ್ಟೊಂದು ಕೃತಿಗಳನ್ನು ರಚನೆ ಮಾಡಿದ್ದಾರೆ.
ಅವುಗಳಲ್ಲಿ ಕೆಲವು ಕೃತಿಗಳನ್ನು ಇವತ್ತು ನೋಡೋಣ. ನೋಡಿ, ಸಹನಾ, ಸಾರಾ ಅಬೂಬಕರ್ ಅವರು ರಚನೆ ಮಾಡಿರುವಂಥದ್ದು. ಸುಳಿ, ವಜ್ರಗಳು, ಚಂದ್ರಗಿರಿಯ ತೀರದಲ್ಲಿ, ನೋಡಿ ಕೃತಿಯನ್ನು. ಮುಖ್ಯವಾಗಿ ಇವತ್ತು ಇದರ ಬಗ್ಗೆ ಮಾತಾಡ್ತಿದ್ದೀವಿ. ಚಪ್ಪಲಿಗಳು, ಆಯ್ದ ಕಥೆಗಳು, ಇದರಿಂದ ಆಯ್ದಂಥ ಒಂದು ಗದ್ಯ ಭಾಗವನ್ನು ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ ಮಕ್ಕಳೇ? ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ. ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರು ಒಬ್ಬರು. ಈ ಯುದ್ಧ ಕಥೆಯನ್ನು ಸಾರಾ ಅಬೂಬಕರ್ ಅವರು ಬರೆದಿರುವಂಥ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಅರ್ಥ ಆಯ್ತಾ ಮಕ್ಕಳೇ? ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಕೂಡ ಒಂದು. ಹೊಸಗನ್ನಡದ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕ ಮಾಧ್ಯಮವಾಗಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮಾ ನಿರಂಜನ, ವೈದೇಹಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನುಗುಡೋಣಿ, ಸಾರಾ ಅಬೂಬಕರ್ ಮೊದಲಾದವರು ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಅಂಥ ಸಣ್ಣ ಕಥೆಗಳಲ್ಲಿ ಒಂದು ಯುದ್ಧ. ಆ ಗದ್ಯ ಭಾಗವನ್ನು ಇವತ್ತು ಅಭ್ಯಾಸ ಮಾಡೋಣ. ಸಣ್ಣ ಕಥೆಗೆ ಇರುವಂಥ ವಸ್ತು ಯಾವುದು? ಸಮಾಜದಲ್ಲಿನ ಏಳು ಬೀಳುಗಳು, ಜನರ ಬದುಕು ಬವಣೆಗಳು, ನೋವು ನಲಿವುಗಳು, ಕ್ರೌರ್ಯ ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಈ ಸಣ್ಣ ಕಥೆಗೆ ವಸ್ತುಗಳಾಗಿವೆ. ಈ ಯುದ್ಧ ಅಂದರೆ ಕದನ ಅಂತ, ಸಂಗ್ರಾಮ ಅಂತ, ಹೋರಾಟ ಅಂತ. ನೋಡಿ, ಕಯ್ಯಾರ ಕಿಯಣ್ಣರೈ ಅವರು, ನೋಡಿ ಈ ಚಿತ್ರದಲ್ಲಿರುವಂಥ ಕಯ್ಯಾರ ಕಿಯಣ್ಣರೈ ಅವರು ಕೂಡ ಕಾಸರಗೋಡಿನಲ್ಲಿ ಜನಿಸಿದರು. ಕನ್ನಡಕ್ಕೋಸ್ಕರ ಅವಿರತವಾಗಿ ಶ್ರಮಿಸಿದರು, ಹೋರಾಟವನ್ನು ಮಾಡಿದರು. ಅವರು ಶತಮಾನದ ಗಾನ ಅನ್ನುವಂಥ ಪುಸ್ತಕದಲ್ಲಿ ಸಂಗ್ರಾಮ ಅನ್ನುವಂಥ ಕವನವನ್ನು ಬರೆದಿದ್ದಾರೆ. ಈ ಯುದ್ಧ ಅನ್ನೋದಕ್ಕೆ ಸರಿ ಸಮಾನವಾಗಿದೆ. ಎಲ್ಲ ಕಾಲದಲ್ಲೂ ಯುದ್ಧ ಇತ್ತು. ನೋಡಿ, ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ. ಒಳ್ಳೆಯವರಿಗೂ ಕೆಟ್ಟವರಿಗೂ ಸಂಗ್ರಾಮ ನಡೀತಾನೇ ಇತ್ತು. ಯಾವಾಗ ನಡೆದಿದೆ? ಕೃತಯುಗದಲ್ಲಿ ಶಿಶು ಪ್ರಹ್ಲಾದನ ಪೀಡಿಸಿದ, ಹಿರಣ್ಯಕಶಿಪುವೆ ತಾಮಡಿದ, ಕಂಬವ ನೊಡೆಯುತ್ತ ನರಹರಿ ಬಂದ, ನಂಬಿದ ಧರ್ಮಕ್ಕೆ ಜಯವನ್ನು ತಂದ, ಸಾಗಿದೆ ಸಂಗ್ರಾಮ. ನೋಡಿ, ಕೃತಯುಗದಲ್ಲೂ ಕೂಡ ಯುದ್ಧ ಆಯಿತು. ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋದಕ್ಕೆ ಆ ನರಸಿಂಹ ಅವತಾರ ಮಾಡಬೇಕಾಯಿತು. ಇನ್ನು ತ್ರೇತಾಯುಗದಲ್ಲಿ 10 ತಲೆಗಳನ್ನು ಹೊತ್ತ ದಶಶಿರನು ತುತ್ತಾದನು ಶ್ರೀರಾಮನ ಬಾಣಕ್ಕೆ. ದರ್ಪದ ಪರ್ವತ ನೆಲಕ್ಕೆ ಕುಸಿಯಿತು, ಧರ್ಮದ ಬಾವುಟ ಬಾನೊಳು ಅರಳಿತು, ಸಾಗಿದೆ ಸಂಗ್ರಾಮ. ತ್ರೇತಾಯುಗದಲ್ಲೂ ಕೂಡ ಆ ರಾವಣನನ್ನು ಸಂಹಾರ ಮಾಡೋಕ್ಕೆ ಶ್ರೀರಾಮ ಜನಿಸಿ ಬರಬೇಕಾಯಿತು. ಇನ್ನು ದ್ವಾಪರ ಯುಗದಲ್ಲಿ ಪಂಚ ಪಾಂಡವರು ಕಾಡೊಳಗಿದ್ದರು, 100 ಕೌರವರು ಸುಖವ ಮೆದ್ದರು, ಭೀಷ್ಮ ದ್ರೋಣರೋ ಶಕುನಿ ಶಲ್ಯರೋ ಆನೆ ಕುದುರೆ ರಥ ಏನೇ ಇದ್ದರೂ, ದುಷ್ಟ ಕೌರವನ ಶಿರ ಉರುಳಿ ಧರ್ಮಪುತ್ರಗೆ ಧರೆ ಮರಳಿ, ಸಾಗಿದೆ ಸಂಗ್ರಾಮ. ಅಲ್ಲೂ ಕೂಡ ಯುದ್ಧ ಆಯಿತು. ಇನ್ನು ಕಲಿಯುಗದಲ್ಲಿ ಭಾರತ ಮಾತೆಯ ಮಕುಟವ ಮೆಟ್ಟಿ, ರವಿಯ ಸ್ತಮಿಸಿದ ರಾಜ್ಯವ ಕಟ್ಟಿ, ಅನ್ಯರ ನಾಳಾಗಿಸಿ ಮೇಲೇರಿ, ದಾಸ್ಯದ ನೊಗವನ್ನು ಕೊರಳಿಗೆ ಹೇರಿ, ಹಿಗ್ಗಿದರೆಲ್ಲರೂ ತಗ್ಗಿ ಹೋದರು, ಸತ್ಯ ಅಹಿಂಸೆಯ ತಪದಿ ಬೆಂದರು, ಸಾಗಿದೆ ಸಂಗ್ರಾಮ. ಬ್ರಿಟಿಷರನ್ನ ಓಡಿಸೋದಕ್ಕೋಸ್ಕರ ಸಹಸ್ರಾರು ದೇಶಭಕ್ತರು ಕಟಿಬದ್ಧರಾಗಿ ನಿಂತರು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ನಡೆಯಿತು, ಯುದ್ಧ ಆಯಿತು, ಶಾಂತಿಯುತವಾಗಿ ಯುದ್ಧ ಆಯಿತು. ಅಲ್ವಾ ಮಕ್ಕಳೇ? ಈ ಯುದ್ಧದ ಪರಿಣಾಮ ಏನು? ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂಥದ್ದೇ ಆಗಿದೆ. ಯಾವ್ಯಾವ ಕಾರಣಗಳಿಗೋಸ್ಕರ ಯುದ್ಧ ಆಗುತ್ತೆ ಗೊತ್ತಾ ಮಕ್ಕಳೇ? ಸಾಮ್ರಾಜ್ಯ ವಿಸ್ತರಣೆ, ಲೋಭ,
ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ ಮುಂತಾದವು ಯುದ್ಧಕ್ಕೆ ಕಾರಣವಾಗುತ್ತವೆ. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ. ಹಾಗಾದರೆ ಈ ಯುದ್ಧದಲ್ಲಿ ಮಾನವೀಯತೆ ಇಲ್ವಾ ಅಂದರೆ ಖಂಡಿತ ಇದೆ. ಈ ಗದ್ಯ ಭಾಗದಲ್ಲೂ ಕೂಡ ಈ ಮಾನವೀಯತೆ ಅನ್ನೋದಿದೆ ಮಕ್ಕಳೇ. ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರರು ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಕಥೆಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿವೆ. ಅದನ್ನು ಈ ಗದ್ಯ ಭಾಗದಲ್ಲಿ ನಾವೆಲ್ಲ ನೋಡಬಹುದು ಮಕ್ಕಳೇ. ಹಾಗಾದರೆ ಈ ಗದ್ಯ ಭಾಗದ ಆಶಯ ಭಾವ ಏನು? ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ, ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ನದಿ ಮೇಲೆ ಬಿದ್ದಿತು. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ. ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ಅಂತೆಯೇ ಆ ಕುಟುಂಬವು ಅವನನ್ನು ವೈರಿ ಪಡೆಯವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು, ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವುದನ್ನು ಈ ಪಾಠದಲ್ಲಿ, ಈ ಗದ್ಯದಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಗದ್ಯ ಭಾಗವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದಷ್ಟು ಪದಗಳನ್ನು ಅರ್ಥ ಮಾಡ್ಕೋಬೇಕು. ಆರ್ತನಾದ, ಕಷ್ಟಕ್ಕೆ ಸಿಕ್ಕಿದವರ ಕೂಗು ಅಂತ ಅರ್ಥ. ಕಿವಿಗಡ ಚಿಕ್ಕು ಅನ್ನುವಂಥ ಪದ ಬರುತ್ತೆ. ಅಂದರೆ ಕಿವಿಗೆ ಕರ್ಕಶವಾಗುವ ಹಾಗೆ, ಗಟ್ಟಿಯಾಗಿ ಅಂತ ಅರ್ಥ. ಕ್ರೌರ್ಯ ಅಂದರೆ ನಿರ್ದಯತೆ, ಕರುಣೆ ಇಲ್ಲದ. ಗ್ರೌಂಡ್ ಅಂತ ಬರುತ್ತೆ, ಅದು ಇಂಗ್ಲೀಷ್ ಪದ, ಅಂದರೆ ಭೂಪ್ರದೇಶ. ರೋದನ ಅಂದರೆ ಅಳುವಿಕೆ. ಸಾಂತ್ವನ ಅಂದರೆ ಸಮಾಧಾನ ಪಡಿಸು. ಇಲ್ಲಿ ಒಂದು ಟಿಪ್ಪಣಿ ಪದವನ್ನು ಕೊಟ್ಟಿದ್ದಾರೆ ಗದ್ಯ ಭಾಗದಲ್ಲಿ. ಅದರ ಹೆಸರು ಬ್ಲಾಕ್ಔಟ್ ಅಂತ. ಈ ಬ್ಲಾಕ್ಔಟ್ ನಿಯಮ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು ಅಂತ ಅರ್ಥ. ಯಾರೂ ದೀಪವನ್ನು ಹಚ್ಚೋ ಹಾಗಿಲ್ಲ, ಯಾಕೆಂದರೆ ಮೇಲ್ಗಡೆ ಯುದ್ಧ ವಿಮಾನ ಹೋಗ್ತಾ ಇರುತ್ತೆ. ಎಲ್ಲಿ ಬೆಳಕು ಕಾಣುತ್ತೆ ಅಲ್ಲಿ ಹಳ್ಳಿ ಇದೆ ಅಂದ್ಬಿಟ್ಟು ಅಲ್ಲಿ ಬಾಂಬನ್ನು ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಬ್ಲಾಕ್ಔಟ್ ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಒಂದು ನಿಯಮ ಇರುತ್ತೆ. ಇನ್ನು ಮಕ್ಕಳೇ, ನಾವೆಲ್ಲರೂ ಬಾಯ್ದೆರೆ ವಾಚನ, ಗದ್ಯ ವಾಚನವನ್ನು ನಾವು ಮಾಡಬೇಕು. ಎಲ್ಲರೂ ಪಠ್ಯಪುಸ್ತಕವನ್ನು ತೆರೀರಿ. ಸಿರಿ ಕನ್ನಡ ಪಠ್ಯಪುಸ್ತಕ ನೋಡಿ, ತಮ್ಮ ಹತ್ರ ಇದು ಇದೆ ಅಂತ ಭಾವಿಸ್ತೀನಿ. ಶಾಲೆಯಿಂದ ತಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ KTBS ಅಲ್ಲಿ ತಾವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಎಲ್ಲರೂ ಕೂಡ ಈ ರೀತಿಯ ಗದ್ಯ ವಾಚನ ಆಗುವಾಗ ಬಾಯ್ದೆರೆ ಓದು ಸಂದರ್ಭದಲ್ಲಿ ಪಠ್ಯಪುಸ್ತಕವನ್ನು ತೆಗೆದು ಗದ್ಯ ಭಾಗವನ್ನು ತೆಗೆದಿರಬೇಕು ಮಕ್ಕಳೇ. ಈಗ ನಾನು ಗದ್ಯ ವಾಚನವನ್ನು ಮಾಡ್ತೀನಿ. ಎಲ್ಲರೂ ಗಮನವಿಟ್ಟು ನೋಡಬೇಕು, ಕೇಳಿಸ್ಕೋಬೇಕು. ಅದನ್ನು ಆಮೇಲೆ ನೀವು ಅನುಕರಣೆ ಮಾಡಬೇಕಾಗತ್ತೆ. ಓದುವುದು ಒಂದು ಕಲೆ. ಓದಿನಿಂದ ವಿಕಾಸ, ಓದಿನಿಂದಲೇ ಶಾಂತಿ. ಓದು ಅರಿವಿಗೆ ದಾರಿ, ದಿವ್ಯತೆಗೆ ಕೊಂಡಿ. ಈ ಭಾಳ ಕ್ಲಿಷ್ಟತೆಗೆ ಪರಿಹಾರ ಓದುವಿಕೆ, ಅಧ್ಯಯನ ಪರಮಗುಣ ಮುದ್ದುರಾಮ. ಓದುವುದನ್ನು ಅಭ್ಯಾಸ ಮಾಡಬೇಕು. ಸ್ಪಷ್ಟವಾಗಿ ಸ್ಫುಟವಾಗಿ ಅಭ್ಯಾಸ ಮಾಡಬೇಕು, ಓದಬೇಕು. ನಾನೀಗ ಓದ್ತೀನಿ, ನೀವೆಲ್ಲರೂ ನೋಡ್ಕೊಳ್ಳಿ. ಆಮೇಲೆ ಅದನ್ನು ಅರ್ಥಗ್ರಹಿಕೆಯನ್ನು ಮಾಡೋಣ. ಆಗಬಹುದಾ? ಡಾಕ್ಟರ್
ರೇಡಿಯೋ ಸಬನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ. ವಿಮಾನದ ಪೈಲಟ್ ನುಡಿದನು. ನೋಡಿ, ಅಲ್ಲಿ ಲೇಖನ ಚಿಹ್ನೆಗಳನ್ನು ಗಮನಿಸಬೇಕು. ಭಾವನೆಯ ಸಹಿತವಾಗಿ ಗದ್ಯವನ್ನು ವಾಚನ ಮಾಡಬೇಕು, ಓದಬೇಕು ಮಕ್ಕಳೇ. ಅರ್ಥ ಆಯ್ತಾ? ನೋಡಿ, ಡಾಕ್ಟರ್ ರಾಹಿಲ್ ಅವನು ಸೇನಾ ವೈದ್ಯ, ಇನ್ನೊಬ್ಬರು ಪೈಲಟ್. ಅವರಿಬ್ಬರು ಕೂಡ ಯುದ್ಧ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹೇಳ್ತಾನೆ ಅವನು, ಡಾಕ್ಟರ್ ಯಾಕೋ ಸರಿಯಾಗಿ ರೇಡಿಯೋ ಕೆಲಸ ಮಾಡ್ತಾ ಇಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿ ಹೇಳಿದಾಗ ರಾಹಿಲ್ನಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೋಡಿ, ಮತ್ತೆ ಗದ್ಯ ವಾಚನ ಎಲ್ಲರೂ ನೋಡ್ಕೊಳ್ಳಿ. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚದುರಿ ಬಿತ್ತು. ಢಮ್ ಅಂತ ಶಬ್ದ ಆಯಿತು. ನೋಡಿ, ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ, ಗೊತ್ತಾಗ್ತಾ ಇಲ್ವಲ್ಲ. ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡ್ಕೊಂಡ. ಅದು ಅವಶ್ಯಕತೆ ಇದೆ ಅಂತ ಹೇಳಿ. ಆದರೆ ಏನಾಯಿತು? ವಿಮಾನ ಸ್ಫೋಟ ಆಗೋಯಿತು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚದುರಿ ಬಿತ್ತು. ಅದು ಸಮುದ್ರದಲ್ಲಿ ಬಿದ್ದೋಯಿತು. ನೋಡಿ, ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗ್ತಾ ಇರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಕಿವಿ ಗಡಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಹೀಗೆ ಓದಬೇಕು ಮಕ್ಕಳೇ. ನೀರಿನ ಆಳದಲ್ಲಿ ಎಚ್ಚರಗೊಂಡ, ಬಿದ್ದೋಗಿದ್ದಾನೆ. ಅದೃಷ್ಟವಶಾತ್ ಅವನೊಬ್ಬ ಬದುಕಿದ್ದಾನೆ. ಅವನಿಗೆ ಎಚ್ಚರ ಆಯಿತು, ಓಹೋ, ವಿಮಾನ ಸ್ಫೋಟ ಆದರೂ ಕೂಡ ನಾನು ಬದುಕಿದ್ದೀನಿ. ಕತ್ತಲೆ ಕಾಣಿಸ್ತಾ ಇಲ್ಲ, ಈಜ್ತಾ ಇದ್ದಾನೆ. ಹೇಗಾದರೂ ಮಾಡಿ ದಡ ಸೇರಬೇಕು ಅಂಥೇಳಿ ಈಜ್ತಾ ಇದ್ದಾನೆ, ಆದರೆ ಕಾಣಿಸ್ತಾ ಇಲ್ಲ ಕತ್ತಲೆ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತಾಯಿತ್ತು. ಬಹಳ ಕಷ್ಟಪಟ್ಟು ಈಜ್ದ. ಕೊನೆಗೆ ಅವನಿಗೊಂದು ಆಶಾಕಿರಣ ಅನ್ನೋ ಹಾಗೆ ಒಂದು ಮಿಂಚು ಬಂತು. ನೋಡಿ, ಹತ್ತಿರದಲ್ಲಿ ಅವನಿಗೊಂದು ದಡ ಕಾಣಿಸ್ತಾ ಇದೆ. ನಾನು ಹೇಗಾದರೂ ಮಾಡಿ ಅಲ್ಲಿ ತಲುಪಬಹುದು ಅಂಥೇಳಿ ಅವನು ವೇಗವಾಗಿ ತನ್ನ ಶಕ್ತಿಯನ್ನೆಲ್ಲ ಮೀರಿ ಈಜೋದಕ್ಕೆ ಶುರು ಮಾಡ್ದ. ಜೋರಾಗಿ ಗುಡುಗು ಬಂತು. ತೀರಾ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟೆಸರು ಬಿಟ್ಟನು. ದಡ ಸೇರಿಯಾಯಿತು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ ಗೊತ್ತಿಲ್ಲ ಅವನಿಗೆ. ನೋಡಿ, ಅವನಿಗೆ ಅಲ್ಲೊಂದು ದಡ ಕಾಣಿಸ್ತಾ ಇದೆ. ಕಷ್ಟಪಟ್ಟು ನೀರನ್ನು ಹಿಂದಕ್ಕೆ ತಳ್ಳಿ ಹೇಗಾದರೂ ಮಾಡಿ ದಡವನ್ನು ತಲುಪಬೇಕು ಅಂತ ಹೇಳಿ ಆ ದಡವನ್ನು ತಲುಪಿ ನಿಟ್ಟೆಸರು ಬಿಡ್ತಾನೆ. ಸದ್ಯ ಬದುಕದೆ ಅಂತ ಅನಿಸುತ್ತೆ ಅವನಿಗೆ. ಆದರೆ ಈ ಜಾಗ ಯಾರ್ದು? ಈ ಜಾಗ ಯಾರ್ದು? ನನ್ನ ಕಡೆಯವರೆಗೋ ಅಥವಾ ನನ್ನನ್ನು ಹಿಡಿದು ಕೊಲ್ಲೋ ಅಂಥವ್ರ ಕಡೆಗೋ, ಶತ್ರು ಕಡೆಯವ್ರಿಗೋ ಗೊತ್ತಿಲ್ಲ ಅವನಿಗೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಆತನು ಅಲ್ಲೇ ಕುಸಿದು ಕುಳಿತನು.
ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಮುಂದೇನು? ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಒಂಟಿ ಮನೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ನೋಡಿ ಮಕ್ಕಳೇ, ಮೊದಲು ಇದನ್ನು ಓದಬೇಕು. ನೋಡಿ, ಕಥೆ ಓದ್ತಾ ಓದ್ತಾ ಹಾಗೆ ಅರ್ಥ ಆಗಿಬಿಡುತ್ತೆ. ಎಷ್ಟು ಸರಳವಾಗಿದೆ ಕಥೆ ಅಂದ್ರೇ ಸುಲಭವಾಗಿ ಅರ್ಥ ಆಗುವಂಥದ್ದು. ಹಾಗಾಗಿ ಹೆಚ್ಚು ವಿವರಣೆ ನಿಮಗೆ ಬೇಕಾಗಿಲ್ಲ ಅಲ್ವಾ ಮಕ್ಕಳೇ? ನೋಡಿ, ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಆದರೆ ಕಾಲು ತುಂಬ ನೋಯ್ತಾ ಇದೆ. ಕಷ್ಟಪಟ್ಟು ಈಜಿದ ಅವನು. ಮತ್ತೊಮ್ಮೆ ಮಿಂಚು ಕಾಣಿಸ್ತು. ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ, ಒಂಟಿ ಮನೆ ಕಾಣಿಸ್ತಿದೆ. ಹೇಗಾದರೂ ಮಾಡಿ ನಾನು ಈ ಮನೆ ಹತ್ರ ಹೋಗಬೇಕು, ನನ್ನ ಒಂದು ಪ್ರಾಣವನ್ನು ಉಳಿಸ್ಕೊಳ್ಬೇಕು, ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಆ ಮನೆ ಹತ್ರ ತೆವಳ್ಕೊಂಡು ಹೋಗ್ತಾ ಇದ್ದಾನೆ. ಧಾರಾಕಾರವಾಗಿ ಸುರಿಯುತ್ತಾ ಇದೆ ಮಳೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ನೋಡಿ, ಮಳೆ ಜೋರಾಗಿ ಸುರಿತಾ ಇದೆ. ಅದರಿಂದ ರಕ್ಷಣೆಯನ್ನು ಪಡಿಬೇಕಾಗಿದೆ. ಈ ಕೆಲಸ ಆಗಬೇಕಾಗಿದೆ ಅಂತ ಅವನು ಅಂದ್ಕೊಳ್ತಾನೆ. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ, ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನೂ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆಗೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ? ರಾಹಿಲನ ಮನಸ್ಸಿನಲ್ಲಿ ಆಲೋಚನೆ ಪ್ರಾರಂಭ ಆಯಿತು. ನೋಡಿ, ಅಲ್ಲಿ ಒಂಟಿ ಮನೆ ಇದೆ. ಆ ಮನೆಯಲ್ಲಿ ಒಂದು ಆರ್ತನಾದ ಕೇಳಿಸ್ತಾ ಇದೆ. ಕಾಪಾಡಿ ಕಾಪಾಡಿ ಅಂತ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿ ಆ ಮನೆಯ ಒಳಗಡೆ ಯಾವ ರೀತಿಯ ತೊಂದರೆ ಆಗಿದೆ ಅವರಿಗೆ. ಆ ಶಬ್ದವನ್ನು ಕೇಳಿ ರಾಹಿಲನಿಗೂ ಕೂಡ ಭಯ ಆಯಿತು. ಬೆಚ್ಚಿದನು. ಅದು ಒಂದು ಮಹಿಳೆಯ ಧ್ವನಿ. ಪಾಪ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೋ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅದು ಗಡಿ ಪ್ರದೇಶ. ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗ್ತಾ ಇದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಅಂತ ರಾಹಿಲಿನ ಮನಸ್ಸಿನಲ್ಲಿ ದ್ವಂದ್ವ ಶುರುವಾಯಿತು. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹೀಗೆ ಗದ್ಯ ಭಾಗವನ್ನು ಓದಿ ಅಲ್ಲಿರುವಂಥ ಮುಖ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳುವತ್ತ ನಮ್ಮ ಗಮನವನ್ನು ಹರಿಸಬೇಕು. ಈ ಗದ್ಯ ಭಾಗದ ಸ್ವಲ್ಪ ಭಾಗವನ್ನು ತಾವೆಲ್ಲ ಅಭ್ಯಾಸ ಮಾಡಿದ್ದೀರ. ಇದರಲ್ಲಿ ರಸಪ್ರಶ್ನೆಯನ್ನು ಕೇಳ್ತೀನಿ. ತಾವೆಲ್ಲ ಪಾಠವನ್ನು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಇದರಿಂದ ಅರ್ಥ ಆಗುತ್ತೆ. ಪ್ರಶ್ನೆ ಕೇಳಲಾ? ಉತ್ತರ ಹೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಏನು? ಎ ಶಕ್ತಿ, ಬಿ ವಿದ್ಯುತ್, ಸಿ ಹೊಸ ರಕ್ತ, ಡಿ ಮಿಂಚು. 5 ಸೆಕೆಂಡುಗಳ ಕಾಲ ನಿಮಗೆ ಸಮಯ ಇದೆ. ಉತ್ತರ ಹೇಳಿ ನೋಡೋಣ. ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಯಾವುದು? ಪುಸ್ತಕ ನೋಡ್ಕೊಂಡು ಹೇಳ್ತಿದ್ದೀರಾ? ಹಾಗೆ ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಉತ್ತರ ನೋಡೋಣ. ಈಗ ನಿಮ್ಮ ಉತ್ತರ ಸರಿನಾ ಅಂತ ನೋಡೋಣ. ಅಂಕ ಹಾಕ್ಕೋಬೇಕು ನೀವು. ಶಕ್ತಿ ಅಲ್ಲ, ವಿದ್ಯುತ್ ಅಲ್ಲ,
ಮಿಂಚು ಅಲ್ಲ. ಹಾಗಾದರೆ ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಯಾವುದೋ? ಹೊಸ ರಕ್ತ ಸಂಚಾರವಾದಂತಾಯಿತು ಅಲ್ವಾ? ಸರಿಯಾಗಿದ್ದರೆ 1 ಅಂಕ ನಿಮಗೆ. ಮುಂದಿನ ಪ್ರಶ್ನೆ ನೋಡೋಣ. ರಾಹಿಲನು ಒಬ್ಬ ಯಾರು? ಪಾಠವನ್ನು ಕೇಳಿದಿರ, ಗದ್ಯ ಭಾಗವನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಉತ್ತರ ಹೇಳಿ ನೋಡೋಣ. ಎ ವಕೀಲ, ಬಿ ಸೇನಾ ವೈದ್ಯ, ಸಿ ಪೈಲಟ್, ಡಿ ರೈತ. ಯಾವುದು ಉತ್ತರ? ಉತ್ತರ ಗೊತ್ತಾಗೋಗಿದೆ ನಿಮಗೆ, ನಗ್ತಾ ಇದ್ರೆ ಮಕ್ಕಳು. ಇಷ್ಟು ಸುಲಭವಾದ ಪ್ರಶ್ನೆ ಕೇಳಿದ್ದೀರಾ ಅಂತ. ಉತ್ತರ ನೋಡೋಣ. ನೀವು ಅಂದ್ಕೊಂಡಿರೋ ಉತ್ತರ ಸರಿ ಇದೆಯಾ ಅಂತ. ಅಲ್ಲ, ರೈತ ಅಲ್ಲ, ಪೈಲಟ್ ಅಲ್ಲ. ಉತ್ತರ ಸರಿಯಾದದ್ದು ಯಾವುದು? ರಾಹಿಲನು ಒಬ್ಬ ಸೇನಾ ವೈದ್ಯ. ಸರಿಯಾದ ಉತ್ತರ. ಅಂಕಗಳ ಹಾಕ್ಕೊಳ್ಳಿ ನೀವು. ಮುಂದಿನ ಪ್ರಶ್ನೆ ನೋಡೋಣ. ಯುದ್ಧ ಪಾಠದ ಆಕರ ಗ್ರಂಥ ಯಾವುದು? ಬೇಗ ನೋಡಿ. ಎ ಸಹನ, ಬಿ ವಜ್ರಗಳು, ಸಿ ಪಯಣ, ಡಿ ಚಪ್ಪಲಿಗಳು. ಸರಿಯಾದ ಉತ್ತರ ಯಾವುದು ಹೇಳಿ ನೋಡೋಣ. ಆಗಲೇ ಉತ್ತರ ನಿಮಗೆ ಗೊತ್ತಾಗೋಯ್ತು. ಉತ್ತರ ಯಾವುದು ಅಂತ ನೋಡೋಣ. ಸಹನ ಅಲ್ಲ. ಸರಿಯಾದ ಉತ್ತರ ಚಪ್ಪಲಿಗಳು. ಶಬಾಷ್, ಜಾಣ ಮಕ್ಕಳು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಸಾರಾ ಅಬೂಬಕರ್ ಅವರು ಜನಿಸಿದ ಇಸವಿ. ಎ 1913, ಬಿ 1963, ಸಿ 1916, ಡಿ 1936. ಸರಿಯಾದ ಉತ್ತರ ಹೇಳಿ ನೋಡೋಣ. ಉತ್ತರ ಆಗಲೇ ಗೊತ್ತಾಗ್ತಿದೆ ಮಕ್ಕಳಿಗೆ. ಸರಿಯಾದ ಉತ್ತರ ಯಾವುದು? 1936. ಶಬಾಷ್ ಮಕ್ಕಳೇ. ಈ ಪ್ರಶ್ನೆ ನೋಡೋಣ. ಕದನ ವಿರಾಮ ಎಂಬುದು ಈ ಕೃತಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ನೋಡೋಣ ಹೇಳಿ. ಎ ಕಾದಂಬರಿ, ಬಿ ಕವನ ಸಂಕಲನ, ಸಿ ಕಥಾ ಸಂಕಲನ, ಡಿ ಪ್ರವಾಸ ಕಥನ. ಉತ್ತರ ಗೊತ್ತಾಗೋಯ್ತಾ? ಪುಸ್ತಕ ನೋಡ್ತಿದ್ದೀರಾ? ಹೇಳಿ ನೋಡೋಣ. ಸರಿಯಾದ ಉತ್ತರ ಕಾದಂಬರಿ. ಶಬಾಷ್ ಮಕ್ಕಳೇ, ಬಹಳ ಉತ್ಸಾಹದಿಂದ ತಾವು ಈ ಒಂದು ತರಗತಿಯಲ್ಲಿ ಭಾಗವಹಿಸಿದ್ದೀರಾ. ಇದಿನ್ನೂ ಮುಂದುವರಿಯುತ್ತೆ. ಇದು ಮೊದಲನೇ ಅವಧಿ. ಇನ್ನೂ 2 ಅವಧಿಗಳಲ್ಲಿ ಯುದ್ಧ ಪಾಠವನ್ನು ಮುಂದುವರಿಸೋಣ. ಹಾಗಾದರೆ ಗೃಹ ಪಾಠ ಬರ್ಕೋಬೇಕಲ್ವಾ? ಇವತ್ತೇನು ಕಲ್ತಿದ್ದೀರಾ ಅದನ್ನು ಪ್ರಶ್ನೆಗಳು ಬರ್ಕೊಳ್ಳಿ. ನಿಮ್ಮ ಶಿಕ್ಷಕರಿಗೆ ಈ ಉತ್ತರಗಳನ್ನು ಬರೆದು ತೋರಿಸಿ. ಮೊದಲನೇ ಪ್ರಶ್ನೆ. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಬರ್ಕೋತಾ ಇದ್ದೀರಾ? ಒಳ್ಳೆ ಮಕ್ಕಳು. ಉತ್ತರ ಗೊತ್ತು ನಿಮಗೆ. ಎರಡನೇದು, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನೋ? ಮೂರನೇ ಪ್ರಶ್ನೆ. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ನಾಲ್ಕನೇ ಪ್ರಶ್ನೆ. ಸಾರಾ ಅಬೂಬಕರ್ ಅವರ ಪರಿಚಯ ಮಾಡಿಕೊಡಿ. ಉತ್ತರವನ್ನು ಬರೀತೀರಾ ಎಲ್ಲರೂ? ಉತ್ತರವನ್ನು ಬರೆದು ನಮ್ಮ ಗುರುಗಳಿಗೆ ತೋರಿಸಿ ಅವರ ಸಹಿಯನ್ನು ಪಡ್ಕೊಳ್ತೀರಾ ಮಕ್ಕಳೇ? ಇದನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರು ಇದ್ದು ಬಲವಿಲ್ಲ, ಸಾಹಿತ್ಯವೆಲ್ಲರಿಗೂ ಇಲ್ಲ ಸರ್ವಜ್ಞ. ಎಲ್ಲವನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ. ಎಲ್ರಿಗೂ ಶುಭ ಆಗಲಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.